ಸೊ ಇನ್ನೊಂದು ಕಾಮನ್ ಕ್ವೆಶ್ಚನ್ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರೂ ಕೇಳೋದು ನಮ್ಮನ್ನ ಡ್ರೈ ಫ್ರೂಟ್ಸ್ ತಗೋಬಹುದಾ, ಎಲ್ಲ ಟ್ರೈಮಿಸ್ಟ್ರಲ್ಲೂ ತಗೋಬಹುದಾ, ಮತ್ತೆ ಎಷ್ಟು ತಗೋಬೇಕು, ಇದು ಕಾಮನ್ ಕ್ವೆಶ್ಚನ್. ಸೊ ಡ್ರೈ ಫ್ರೂಟ್ಸ್ ಅನ್ನೋದು ಕ್ಯಾಲರಿ ಡೆನ್ಸ್ ಫುಡ್ಸ್ ಅಂತಾರೆ. ಸೊ ಇದನ್ನ ತಗೋಬೇಕಾದ್ರೆ ನೀವು ಅಟೆನ್ಷನ್ ಪೇ ಮಾಡೋದು ಏನಕ್ಕೆ ಅಂದ್ರೆ ಕ್ವಾಂಟಿಟಿಗೆ. ಎಲ್ಲಾ ತರದ್ದು ಡ್ರೈ ಫ್ರೂಟ್ಸ್ ತಗೋಬಹುದು, ಮಿಕ್ಸ್ ನಟ್ಸ್ ಅಂತ ಹೇಳ್ತೀವಿ. ಈ ನಟ್ಸ್ ತಗೊಳೋದ್ರಿಂದ ನಿಮ್ಗೆ ಹೈ ಕ್ವಾಲಿಟಿ ಪ್ರೋಟೀನ್ ಸಿಗುತ್ತೆ ಮತ್ತೆ ಗುಡ್ ಕ್ಯಾಲರೀಸ್ ಸಿಗುತ್ತೆ. ಬಟ್ ಅದೇ ಟೈಮಲ್ಲಿ ನೀವು ಇದನ್ನ ಓವರ್ ಈಟ್ ಮಾಡಿದ್ರೆ ಒಬೆಸಿಟಿ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ಕನ್ಸಂಪ್ಷನ್ ಇನ್ ಮಾಡರೇಷನ್ ಅಂದ್ರೆ ಮಿನಿಮಲ್ ಕ್ವಾಂಟಿಟಿ, ಒಂದು 30 to 40 grams a day ಅಂದ್ರೆ ಫಿಸ್ಟ್ ಫುಲ್ ಆಫ್ ಡ್ರೈ ಫ್ರೂಟ್ಸ್ ಇನ್ ಅ ಡೇ ಇಸ್ ಗುಡ್ ಫಾರ್ ಪ್ರೆಗ್ನೆಂಟ್ ವುಮೆನ್. ಇದನ್ನ ನೀವು ಬೇಕಾದ್ರೆ ಸೋಕ್ ಮಾಡಿನೂ ತಗೋಬಹುದು. ಇಟ್ ಇಸ್ ವೆರಿ ಹೆಲ್ದಿ. ಬಟ್ ಯಾವ ತರ ಡ್ರೈ ಫ್ರೂಟ್ಸ್ ನೀವು ತುಂಬಾ ಅವಾಯ್ಡ್ ಮಾಡಬೇಕು ಅಂದ್ರೆ ಕೆಲವೊಂದ್ಸತಿ ನಮಗೆ ಮಾರ್ಕೆಟ್ ಅಲ್ಲಿ ಡ್ರೈ ಫ್ರೂಟ್ಸ್ ತುಂಬಾ ಸಾಲ್ಟ್ ಹಾಕಿದ್ದು ಅಥವಾ ತುಂಬಾ ಸ್ಪೈಸ್ಡ್ ಅಪ್ ಮಾಡಿರೋದು, ಕೋಟಿಂಗ್ ಹಾಕಿರೋದು, ಡೀಪ್ ಫ್ರೈ ಮಾಡಿರೋದು, ಈ ತರದೆಲ್ಲ ಡ್ರೈ ಫ್ರೂಟ್ಸ್ ಸಿಗುತ್ತೆ. ಸೊ ಆ ಡ್ರೈ ಫ್ರೂಟ್ಸ್ ನೀವು ಅವಾಯ್ಡ್ ಮಾಡಿ. ಮತ್ತೆ ರೇಸಿನ್ಸ್, ಡೇಟ್ಸ್, ಈ ತರದೆಲ್ಲ ಡ್ರೈ ಫ್ರೂಟ್ಸ್ ಅಲ್ಲಿ ತುಂಬಾ ಹೈ ಶುಗರ್ ಇರೋದ್ರಿಂದ ನೀವೇನಾದ್ರೂ ಡಯಾಬಿಟಿಕ್ ಆಗಿದ್ರೆ ಅಥವಾ ನಿಮ್ ಬಾಡಿ ವೇಟ್ ಆಲ್ರೆಡಿ ಜಾಸ್ತಿ ಇದ್ರೆ ಈ ಡ್ರೈ ಫ್ರೂಟ್ಸ್ ನೀವು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡಬೇಡಿ. ಈ ಸಿಂಪಲ್ ಇನ್ಫಾರ್ಮೇಶನ್ ನೀವು ನಿಮ್ಮ ಡೈಲಿ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ನಿಮ್ಗೊಂದು ಬ್ಯಾಲೆನ್ಸ್ ಡಯಟ್ ಸಿಗೋದ್ರಲ್ಲಿ ಹೆಲ್ಪ್ ಆಗುತ್ತೆ.